ಬ್ಯಾಕ್. ಸೊ ಇವಾಗಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಮನೆ ಹತ್ರ ಶೂಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದ್ಬಿಟ್ಟು ಡೇ ಬಂದ್ಬಿಟ್ಟು ಸೋಮವಾರ 25ನೇ ತಾರೀಕು ಬೆಳಗ್ಗೆ 7 ಗಂಟೆ. ಗಾಡಿ ನಮ್ಮ ಹುಡ್ಗಂಗೆ ಕೊಟ್ಟಿದ್ನಲ್ಲ, ಸೊ ಬಂದಿದ್ದಾರಂತ ಮನೆ ಹತ್ರ. ಸೊ ಗಾಡಿನ ಈಸ್ಕೊಳಕ್ಕೆ ಹೋಗ್ಬೇಕು, ಈಸ್ಕೊಂಡು ಅವ್ರನ್ನ ತಿರ್ಗಿ ಮನೆಗೆ ಡ್ರಾಪ್ ಮಾಡಬೇಕು. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ತುಂಬಾ ಕೆಲಸಗಳಿದ್ದಾವೆ ಇವತ್ತು. ಸೊ ಅವ್ರನ್ನ ಮಲ್ಲೇಶ್ವರಂ ಹತ್ರ ಅವ್ರ ಮನೆ ಇರೋದು. ಸೊ ಅವ್ರನ್ನ ಅಲ್ಲಿಗೆ ಡ್ರಾಪ್ ಮಾಡಿ ತಿರ್ಗಾನ ಆ ಕಡೆಯಿಂದ ಬರ್ತಾ ಖಾಲಿ ಬರೋಕ್ಕಾಗಲ್ಲ. ನೋಡೋಣ ಯಾವ ಥರ ಆಗುತ್ತೆ ಏನು ಎತ್ತ ಅಂತ. ಗೈಸ್ ಮನೆಯಿಂದ ಬರ್ತಿದ್ನ ಬಾಗಿಲು ತೆಗ್ದ್ಬಿಟ್ಟು ಕಾಲು ಹಂಗೊಂದು ಚೂರು ತರ್ಚೋಗೈತೆ, ಫುಲ್ ಉರಿತೈತೆ. ತೋರಿಸ್ತೀನಿ ನೋಡಿ ಹೆಂಗಾಗೈತೆ ಅಂತ. ನೋಡಿ ಇಲ್ಲಿ ಹಿಂದ್ಗಡೆ ಫುಲ್ಲು ನೀಟಾಗಿ ತರ್ಚೋಗೈತೆ. ಹಿಂಗೆ ಹತ್ರ ನಡ್ಕೊಂಡು ಬಂದೆ. ಸರ್ ಮೇನ್ ರೋಡ್ ಹತ್ರ ಬರ್ತೀನಿ ಬನ್ನಿ ಮನೆಯಿಂದ ಅಂತಂದರು. ಸೊ ನೋಡ್ಬೋದು ಹತ್ತತ್ರ ಗೇಟ್ ತನಕ ಬಂದಿದ್ದೀನಿ. ಇನ್ನೂ ಎಲ್ಲೂ ಕಾಣಿಸ್ತಿಲ್ಲ, ಎಲ್ಲಿದ್ದಾರೆ ನೋಡ್ಬೇಕು. ಆ ಕಡೆ ರೋಡ್ ಸೈಡಲ್ಲಿ ಏನಿದ್ದಾರೆ ಅಂತ ನೋಡ್ಬೇಕು. ಗಾಡಿ ಬಂತು ನೋಡಿ. ನಾನು ಮಾಡ್ಕೊಂಡಿದ್ದೀನಿ ಓಲಾ ಮತ್ತು ಊಬರ್ ಎರಡರಲ್ಲೂ. ಸೊ ನಂದೊಂದು ಪರ್ಸ್ನಲ್ ಬುಕ್ಕಿಂಗ್ ಇತ್ತು ಮಧ್ಯಾಹ್ನ 1 ಗಂಟೆಗೆ ಧರ್ಮಸ್ಥಳಕ್ಕೆ ಟ್ರಿಪ್ಪು. ಸೊ ಅಲ್ಲಿಗೆ ಹೋಗಬೇಕು. ಸೊ ಅಷ್ಟರೊಳಗಡೆ ಇಲ್ಲಿಂದ ಖಾಲಿ ಹೋಗೋಕ್ಕಾಗಲ್ಲ, ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಹೋಗ್ಬೇಕಲ್ಲ. ಸೊ ಗಾಡಿನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸೊ ಗಾಡಿ ಕಂಡೀಷನ್ ನೋಡಿ ಯಾವ ಥರ ಇದೆ. ಸೊ ಫುಲ್ಲು ಗಲೀಜಾಗ್ಬಿಟ್ಟಿದೆ ಗಾಡಿ ಎಲ್ಲ. ಸೊ ಗಾಡಿ ಕ್ಲೀನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಟ್ರಿಪ್ಗೆ. ಸೊ ಇಲ್ಲಿಂದ ಖಾಲಿ ಹೋಗೋಕ್ಕಾಗಲ್ವಲ್ಲ. ಸೊ ನೋಡೋಣ. ಹತ್ತತ್ರ ಏರ್ಪೋರ್ಟ್ ಸಿಕ್ಕಿದ್ರು ನನಗೆ, ಏರ್ಪೋರ್ಟಿಂದ ಮನೆಗೆ ಹತ್ರ ನನಗೆ. ಸೊ ಹತ್ತತ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ. ನೋಡ್ಬೋದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಇವಾಗ ಓಲಾದಲ್ಲಿ ಬಿದ್ದಿದ್ದು ಡ್ಯೂಟಿ. ಸುಮ್ಮನೆ ಖಾಲಿ ಬರೋದ್ರ ಬದಲು ಡ್ಯೂಟಿ ಹಾಕೊಂಡು ಬರೋಣ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ಹತ್ತತ್ರ ಮಲ್ಲೇಶ್ವರಂ ಹತ್ತತ್ರ ಇದ್ದೆ, ಯಶವಂತಪುರ ಮಾರ್ಕೆಟ್ ಇದೆಯಲ್ಲ. ಸೊ ಅಲ್ಲಿಂದ ಏರ್ಪೋರ್ಟ್ಗೆ ಡ್ರಾಪ್ ಇಟ್ಟಿದ್ದು. ಡ್ರಾಪ್ ಮಾಡಿದೆ. ಸೊ ಈಗ ಹೋಗ್ತಾ ಇದ್ದೀನಿ. ಲೆಫ್ಟ್ ಸೈಡ್ ಕಾಲು ನಿಜವಾಗ್ಲೂ ಕ್ಲಚ್ನ ಪ್ರೆಸ್ ಮಾಡೋಕ್ಕೆ ಆಗಲ್ಲ, ಹಂಗಾಗ್ಬಿಡೈತೆ. ರಕ್ತ ಬರ ಹರಿತೈತೆ. ಮನೆಗೆ ಹೋಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಗೈಸ್ ಫೈನಲಿ ಇವಾಗ ಮನೆ ಹತ್ರ ರೀಚ್ ಆದೆ. ಸೊ ಈಗ ಹೋಗ್ಬಿಟ್ಟು ಫಸ್ಟು ನೀಟಾಗಿ ಗಾಡಿನ ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಫಸ್ಟ್ ಬೆಳಗ್ಗೆ ಟೀ ಏನೂ ಕುಡ್ದಿಲ್ಲ, ಮನೆ ಟೀ ಮಾಡಿಸ್ಕೊಂಡು ಕುಡಿದ್ಬಿಟ್ಟು ಏನಾದರೂ ಗಾಡಿ ವಾಶ್ ಮಾಡ್ಕೊಳ್ಳೋ ಅಂಥ ಕೆಲಸ ಮಾಡ್ಕೋಬೇಕು ಇವಾಗ ನಾವು. ಬಂದಿದ್ದೀನಿ, ಬನ್ನಿ ಹೋಗೋಣ ಫಸ್ಟು. ಗಾಡಿ ನೋಡಿ ಫುಲ್ಲು ಡಸ್ಟಾಗಿ ಕೂತೈತೆ. ಗ್ಲಾಸ್ ಮೇಲಂತೂ ಕೇಳಂಗೆ ಇಲ್ಲ. ಅದು ಮೇಲ್ಗಡೆ ನೋಡಿ ಇಲ್ಲಿ ಫುಲ್ ಕ್ಲೀನ್ ಮಾಡ್ಕೋಬೇಕು ಗಾಡಿನ. ಬನ್ನಿ ನಮ್ಮ ಚಿಕ್ಕ ಮಗನೂ ಕರ್ಕೊಂಬಂದು ದೊಡ್ಡ ಮಗನ ಇಬ್ಬರು ಸೇರ್ಕೊಂಡು ಕ್ಲೀನ್ ಮಾಡೋಣ. ಒದ್ದೆಗಿದ್ದೇನೋ ಮಾಡ್ಕೋಬೇಕಿತ್ತು, ನೋಡ್ತಾಯಿದ್ದೀವಿ. ಹಿಂಗೆ ಒದ್ದೈತೆ ಸುತ್ತ. ಇದನ್ನು ಕೊಚ್ಚು ಸ್ವಲ್ಪ. ಜೊತೆ ಕಾರ್ ತೊಳಿಯೋಕೆ ಹೋಗೋದಲ್ಲ, ಬರ್ತೀನಿ ನೀನು ಕಾರ್ ತೊಳಿಯೋಕೆ ಬಾ. ಹೋಗಿ ಕಾರ್ ತೊಳ್ಬಿಡೋದು ಪೇಪರ್. ಪಪ್ಪಂಗೆ ಹೆಲ್ಪ್ ಮಾಡ್ತೀಯ ಕಾರ್ ತೊಳಿಯೋಕೆ? ಇಲ್ಲ ಗಾಡಿನ ಬೇಗ ಬಾ ಮಗನೇ. ಲಾಕ್ ಓಪನ್ ಮಾಡ್ದಾ?
ಓಪನ್ ಮಾಡಿ, ಕೆಳಗಡೆ ಓಪನ್ ಮಾಡು. ಅದು ತಗೋ, ಬಟ್ಟೆ ತಗೋ ಬಾ. ಕಾರ್ ಒರ್ಸಕ್ಕೆ ನೀಟಾಗಿ ಒರೆಸ್ಬೇಕು ಮಗನೇ. ಹೆಂಗೆ ಒರೆಸ್ತಾನ ನೋಡಲ್ಲಿ. ಇದು ಓಪನ್ ಐತೆ. ಏನೋ ಏನೋ ಕೊಡ್ತುಬಿಟ್ಟು ಕಸ್ಟಮರ್ ಇಲ್ಲೇ ಇಕ್ಬಿಟ್ಟವ್ರು. ಏನೋ ಕೊಟ್ಟು ಜ್ಯೂಸ್ ಏನೋ ಕೊಟ್ಬಿಟ್ಟು ಸ್ಟ್ರಾನ. ಕ್ಲೀನಾಗಿ ಒರೆಸಲ್ಲ, ಎಲ್ಲ ಕ್ಲೀನಾಗಿ ಒರೆಸು. ಸ್ಟೇರಿಂಗ್ ಎಲ್ಲ ಒರೆಸು ಬೇಗ ಬೇಗ. ನಿನಗಿಂತ ನಿನ್ನ ಮಗನೇ ಚೆನ್ನಾಗಿ ಒರೆಸ್ತಾವನೆ. ಏನು ಕಾಲು ತೆಗೀತಿದ್ದೇನೋ? ಇಲ್ಲ ಇಲ್ಲ, ಈಗ ಇದು ಕ್ಲೀನ್ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ತಿಂಡಿ ಮಾಡ್ಕೊಂಡು ಟ್ರಿಪ್ಗೆ ಹೋಗ್ಬೇಕು, ಧರ್ಮಸ್ಥಳ ಟ್ರಿಪ್ಗೆ. ಕ್ಲೀನಾಗಿ ಒರೆಸ್ಕರಿ. ಕಸ್ಟಮರ್ ಕೂತ್ಕೊಂಡ್ರೆ ನೆಕ್ಸ್ಟ್ ಟೈಮಿಂದ ನಿನ್ನ ಗಾಡಿಗೆ ಬುಕ್ ಮಾಡಬೇಕು. ಹೋಗ್ಲಿ, ನೀನೇ ಕ್ಲೀನ್ ಮಾಡಿ, ದಿನ ಸಂಬಳ ಕೊಡ್ತೀನಿ ನಿನಗೆ. ಎಷ್ಟು ಕೊಡ್ತೀಯಪ್ಪ? ತಿಂಗಳಿಗೆ 100 ರೂಪಾಯಿ ಕೊಡ್ತೀನಿ, ಮಾಡು. ತಿಂಗ್ಳಿಗೆ 100 ರೂಪಾಯಾ? ಇಲ್ಲ ಮತ್ತೆ ನನ್ನ ಮಗನೂ ಮಾಡಲ್ಲ. ಒರ್ಸು, ಮಾತಾಡ್ದಂಗಲ್ಲ, ನೀಟಾಗಿ ಒರ್ಸು, ಗೊತ್ತಾಗ್ಲಿ ಕಷ್ಟ ಏನು ಅಂತ. ಮಾಡ್ಲ ಹಾಕೊಂಡು ಊಟ ಮಾಡ್ಕೊಂಬಿಡ್ತೀನಿ. ಚಿನ್ನೆ ಕಟಿಂಗ್ ಮಾಡಿಸ್ಕೊಂಬಿಡ್ಲಾ? ಮಗನೇ, ಸೋಮವಾರ ತಾನೆ ಇವತ್ತು. ಇವತ್ತು ಕಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡೆ. ಸೊ ಥರ ಇರಿಟೇಷನ್ ಆಗ್ತೈತೆ ಗಡ್ಡ ಮತ್ತು ಕೂದಲೆಲ್ಲ. ಸೊ ಒಂದು ಕಡೆ ಕಟಿಂಗ್ ಮಾಡಿಸ್ಬೇಕು ಅಂತ, ಇನ್ನೊಂದು ಕಡೆ ಬಂದ್ಬಿಟ್ಟು ಕಟಿಂಗ್ ಮಾಡಿದ್ಮೇಲೆ ತಲೆ ಸ್ನಾನ ಮಾಡಲೇಬೇಕು. ಸೊ ನಾನು ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಇನ್ನೊಂದು ತಲೆಗೆ ಸ್ನಾನ ಮಾಡ್ಬಿಡ್ತೀವಿ, ಇನ್ನೂ ಜಾಸ್ತಿ ಕೋಲ್ಡ್ ಆಗಿಬಿಡುತ್ತೆ ಆಮೇಲೆ. ಸೊ ಡ್ಯೂಟಿ ಎಲ್ಲ ಮಾಡೋಕ್ಕಾಗಲ್ಲ ಕೋಲ್ಡ್ ಜಾಸ್ತಿ ಆಗಿಬಿಟ್ರೆ. ಸೊ ಅದನ್ನು ಯೋಚನೆ ಮಾಡಿಬಿಟ್ಟು ನೆಕ್ಸ್ಟ್ ಯಾವಾಗಾದ್ರು ಮಾಡ್ಸೋಣ ಅಂದ್ಬಿಟ್ಟು ಅಂದ್ಕೊಂಡೆ. ಸ್ನಾನ ಒಂದು ಮಾಡ್ಕೋಬೇಕಷ್ಟೇ. ಎಲ್ಲ ರೆಡಿ ಆಯಿತು, ತಿಂಡಿ ಎಲ್ಲ ಮಾಡಾಯಿತು, ಸ್ನಾನ ಒಂದು ಮಾಡ್ಕೋಬೇಕು. ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟು ಹೋಗ್ಬೇಕು, ಹೊರಡಬೇಕು. ಅದೇ ಪರ್ಸನಲ್ ಡ್ಯೂಟಿದು ಹೇಳಿದ್ನಲ್ಲ, ಸೊ ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ. ಸೊ ಅವ್ರೇನು ಫೋನೇ ಪಿಕ್ ಮಾಡ್ತಿಲ್ಲ, ಏನೋ ಎತ್ತ ಅಂತ ಗೊತ್ತಿಲ್ಲ. ಟ್ರೈ ಮಾಡ್ತಾನೇ ಇದ್ದೀನಿ. ಸೊ ಅದಕ್ಕೆ 1 ಗಂಟೆ ಅಷ್ಟೊಳಗೆ ಬನ್ನಿ ಲೊಕೇಶನ್ಗೆ. ಅದು ವೈಟ್ ಫೀಲ್ಡ್ ಹತ್ರ ಪಿಕಪ್ ಇರೋದು. ಸೊ ಇವತ್ತು 1 ಗಂಟೆಗೆ ಹೋದ್ರೆ ನಾಳೆ ಒಂದು ಸಂಜೆ ಆಗುತ್ತೆ ಬರೋದು. ಧರ್ಮಸ್ಥಳ, ಸುಂಚುಂಗಿ ಅಲ್ಲಿ ಇಲ್ಲಿ ಅಂತೆಲ್ಲ ಹೇಳೋದು ಟ್ರಿಪ್ಗೂ. ಸೊ ನೋಡ್ಬೇಕು, ಟ್ರೈ ಮಾಡ್ತಾನೆ ಇದೀನಿ. ಕಾಲ್ ಪಿಕ್ ಮಾಡ್ತಿಲ್ಲ. ಸೊ ಅಷ್ಟೊಂದು ರೆಡಿ ಆಗೋಣ. ರೆಡಿ ಆಗ್ಬಿಟ್ಟು ಇನ್ನೊಂದು ಸ್ವಲ್ಪ ಟ್ರೈ ಮಾಡ್ತಾನೆ ಇರ್ತೀನಿ ಕಾಲ್ನ. ಗೈಸ್, ಪರ್ಸ್ನಲ್ ಡ್ಯೂಟಿದು ಟ್ರಿಪ್ದು ಇತ್ತಲ್ಲ, ಧರ್ಮಸ್ಥಳ ಟ್ರಿಪ್ದು. ಸೊ ಕಸ್ಟಮರ್ಗೆ ಫೋನ್ ಮಾಡ್ತಾಯಿದ್ದೀನಿ, ಅವ್ರು ಫೋನೇ ಪಿಕ್ ಮಾಡ್ತಿಲ್ಲ. ಯಾಮಾರ್ಬಿಟ್ಟಿದೆ ಗೈಸ್, ಸರಿಯಾಗಿ ಯಾಮಾರಿದ್ದೀನಿ ಈ ಸಲ. ಅಂದರೆ ಯಾಮಾರಿದ್ದೀನಿ ಅಂತ ಹೇಳೋದು ತಪ್ಪಾಗುತ್ತೆ. ಏನಕ್ಕಂದರೆ ಲಾಸ್ಟ್ ಟೈಮು ಮಂಗಳೂರು ಟ್ರಿಪ್ಗೂ ಹೋಗಿದ್ದೆ, ಅವ್ರನ್ನೇ ಕರ್ಕೊಂಡು ಹೋಗಿದ್ದೆ ಮಂಗಳೂರು ಟ್ರಿಪ್ಗೆ. ಸೊ ತಿರ್ಗಿ ಅವರೇ ಹೇಳಿದರು, ಓಕೆನಾ ಇವತ್ತು ಹೋಗೋದ ಅಂದ್ಬಿಟ್ಟು 2 ಡೇಸ್ ಬ್ಯಾಕ್ ಹೇಳಿದರು ನನಗೆ. ಸರಿ ಸರ್ ಹೋಗೋದ ಅಂದ್ಬಿಟ್ಟು ಸೋಮವಾರ 1 ಗಂಟೆ ಅಷ್ಟು ಬನ್ನಿ ಲೊಕೇಶನ್ಗೆ ಅಂತ ಹೇಳಿದರು. ಬರೋಕ್ಕಿಂತ ಮುಂಚೆ ಒಂದು ಸಲ ಕಾಲ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಕಾಲ್ ಮಾಡ್ತಾಯಿದ್ದೀನಿ, ರೆಡಿನೂ ಆದೆ ನಾನು. ಆಯಿತಾ, ರೆಡಿ ಆಗ್ಬಿಟ್ಟು ಹೊಡೆದ ನಮ್ಗೆ ಕಾಲ್ ಮಾಡ್ದಂಗೆ ಕಾಲ್ ರಿಸೀವ್ ಮಾಡ್ತಿಲ್ಲ. ಸೊ ಈ ಥರ ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನೆ ಹತ್ರ ಒಂದು ಅಡ್ವಾನ್ಸ್ ಅಂತ ಏನಾದರೂ ತೊಗೊಂಡಿದ್ರು ಆದರೂ ನಮಗೂ ಸ್ವಲ್ಪ ಬೆನಿಫಿಟ್ ಇರೋದು, ಅವ್ರಿಗೂ ಒಂದು ಗ್ಯಾರಂಟಿ ಅನ್ನೋದು ಇರೋದು. ಆಯಿತಾ, ಸೊ ಈ ಸಲ ಯಾಮಾರಿದೆ, ನೆಕ್ಸ್ಟಿಂದ ಯಾಮಾರಕ್ಕೆ ಹೋಗೋಲ್ಲ. ಯಾರೇ ಪರಿಚಯ ಇರೋರಾಗಲಿ ಯಾರೇ ಆಗಲಿದ್ರು ಅಷ್ಟೇ, ಯಾಮಾರಕ್ಕೆ ಹೋಗೋಲ್ಲ. ಒಂದು ಚಿಕ್ಕ ಅಮೌಂಟ್ ಆದರೂ ಅಡ್ವಾನ್ಸ್ ಅಂತ ತೊಗೊಬೋದು. ಪಿಕ್ ಮಾಡಿ ಏನಾದ್ರು ಬಾ ಅಂದರೆ ಹೋಗ್ತೀನಿ, ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಮನೇಲಿ ಇದ್ದರೆ ರೆಸ್ಟ್ ಮಾಡಿ ನೈಟು ಮಾಮೂಲಿ ಡ್ಯೂಟಿ ಆನ್ ಮಾಡ್ಕೊಳ್ತೀನಿ ಅಷ್ಟೇ. ಓಲಾ ಊಬರ್ ನಮ್ಮ ಎದುರು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವ್ಲಾಗ್ನ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿ ಸಿಗೋಣ. ಟೇಕ್ ಕೇರ್, ಸೇ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.